ನಾವೆಲ್ಲರೂ ಒಂದು ನಿಮಿಷ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ಅಪ್ಪ ಯೇಸುವೆ, ನಿನಗೆ ಸ್ತೋತ್ರ ಕರ್ತನೆ. ಅಪ್ಪ ಯೇಸುವೆ, ಈ ದಿನವನ್ನು ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ರಾಜನೇ. ಅಪ್ಪ ಯೇಸುವೆ, ನಾವೆಲ್ಲ ಹೀಗೆ ಕೂಡಿ ನಿನ್ನನ್ನು ಆರಾಧಿಸುವಂತೆ ನೀನು ನಮಗೆ ಕೂಡಿಸಿದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ಅಪ್ಪ ಯೇಸುವೆ, ಈ ಸಮಯವನ್ನು ನಮಗೆ ಕೊಟ್ಟು ಈ ಝೂಮ್ ಮೀಟಿಂಗ್ ಅಲ್ಲಿ ನಾವು ಸೇರುವಂತೆ ನೀನು ಸಹಾಯ ಮಾಡಿದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ಅಪ್ಪ ಯೇಸುವೆ, ಇನ್ನು ಯಾರ್ಯಾರು ಜಾಯ್ನ್ ಆಗಿಲ್ವೋ ಅವರೆಲ್ಲ ಜಾಯ್ನ್ ಆಗುವಂತೆ ನಿನ್ನ ವಾಕ್ಯವನ್ನು ಕೇಳುವಂತೆ ನೀನು ಸಹಾಯ ಮಾಡು ಕರ್ತನೆ. ಅಪ್ಪ ಯೇಸುವೆ, ಈ ಸಣ್ಣ ಪ್ರಾರ್ಥನೆಯನ್ನು ನಿನ್ನ ಕೈಗೆ ಒಪ್ಪಿಸಿ ಪ್ರಾರ್ಥಿಸಿ ಬೇಡುತ್ತೇನೆ ಕರ್ತನೆ. ಆಮೇನ್. ಈಗ ಒಂದು ಹಾಡನ್ನು ಹಾಡೋಣ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ, ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ, ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ನಾನು ನಂಬಿದಾತನೇ, ನೀನೇ ನಂಬಿಗಸ್ತನೇ, ನಂಬಿಕೆಯ ಹುಟ್ಟಿಸಿ ಪೂರೈಸುವಾತನೇ. ನಾನು ನಂಬಿದಾತನೇ, ನೀನೇ ನಂಬಿಗಸ್ತನೇ, ನಂಬಿಕೆಯ ಹುಟ್ಟಿಸಿ ಪೂರೈಸುವಾತನೇ. ನಂಬಿಗಸ್ತನೇ, ನಂಬಿಗಸ್ತನೇ, ಓ ಕೃಪಾ ಪೂರ್ಣನೇ, ಮನ ಮರಗುವಾತನೇ, ನನ್ನ ಜೊತೆಗಾರನೇ, ಇಮ್ಮಾನುವೇಲನೇ. ಕೃಪಾ ಪೂರ್ಣನೇ, ಕೃಪಾ ಪೂರ್ಣನೇ, ಮರಣ ಜಯಿಸಿದಾತನೇ, ಜೀವಲೋಕದ ರಸನೇ, ಪುನರುತ್ಥಾನ ಜೀವವು ನೀನೇ ನನ್ನ ಯೇಸುವೆ. ಜಯಿಸಿದಾತನೇ, ಮರಣವ ಜಯಿಸಿದಾತನೇ, ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ, ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ಆಮೆನ್. Amen. Thank you. Amen. Thank you. Thank you, everyone. So we're going to continue our message from New Life, New Living. ಹೊಸ ಜೀವ ಹೊಸ ಜೀವನ ಅನ್ನುವಂತ ಪಾಠದಿಂದ ನಾವು ಅದರಲ್ಲಿ ಮುಂದುವರಿಯೋಣ. So this is the message regarding salvation, and we looked at a focus on Acts 4:12, that salvation is found in no one else but Jesus Christ. ನಾವು ಅಪೊಸ್ತಲರ ಕೃತ್ಯಗಳು 4ನೇ ಅಧ್ಯಾಯ 12ನೇ ವಚನದಿಂದ ಧ್ಯಾನ ಮಾಡ್ತಾ ಇದ್ದೀವಿ. ರಕ್ಷಣೆಯು ಬೇರೆ ಯಾವ ಹೆಸರಿನಲ್ಲಿಯೂ ಇಲ್ಲ ಎಂಬುದಾಗಿ. So this is the slide that we finished on last week, and it's very important that we have a correct understanding of salvation. ಈ ಒಂದು ಸ್ಲೈಡ್ ಅನ್ನ ಕಳೆದ ವಾರ ಧ್ಯಾನ ಮಾಡಿದೀವಿ. ಇದನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. So as we know very well, if we think that salvation is through our hard work, good deeds, good efforts, then we cannot receive eternal life. ಒಂದು ವೇಳೆ ರಕ್ಷಣೆ ಅನ್ನೋದು ನಮ್ಮ ಒಳ್ಳೆ ಕ್ರಿಯೆಗಳಿಂದ, ದಾನ ಧರ್ಮಗಳಿಂದ ನಾವು ಹೊಂದ್ಕೋಬಹುದು ಅನ್ನೋದಾದ್ರೆ ಅದು ತಪ್ಪಾದ ಸಿದ್ಧಾಂತವಾಗಿದೆ. So our salvation is, and our entire life, death, and everything in between, everything is inside of God's hands. ನಮ್ಮ ಜೀವನ, ನಮ್ಮ ಮರಣ, ನಮ್ಮ ರಕ್ಷಣೆ ಪ್ರತಿಯೊಂದು ಕೂಡ ದೇವರ ಕೈಗಳಲ್ಲೇ ಇರೋದು. So the fact that we can understand Christ and that we have been called in India, Australia, wherever we come from, that is really God's grace. ಒಂದು ವೇಳೆ ನಾನು ಆಸ್ಟ್ರೇಲಿಯಾದಲ್ಲಿದ್ರು, ನೀವು ಇಂಡಿಯಾದಲ್ಲಿದ್ರು, ಎಲ್ಲಿಂದ ದೇವ್ರು ನಮ್ಮನ್ನ ಕರೆದಿದ್ರು ಕೂಡ ಇದೆಲ್ಲ ದೇವರ ಕೃಪೆಯಾಗಿದೆ. And as much as we understand proper salvation, proper Christ message, we can have like personal gospelization. ಎಲ್ಲಿವರೆಗೂ ನಾವು ಈ ಒಂದು ಸರಿಯಾದ ಸುವಾರ್ತೆಯನ್ನ, ಸರಿಯಾದ ಕ್ರಿಸ್ತನನ್ನ ಅರ್ಥ ಮಾಡ್ಕೊಳ್ಳಲ್ವೋ ಅಲ್ಲಿವರೆಗೂ ನಾವು ಈ ಸುವಾರ್ತೆನ ನಮ್ಮದು ಮಾಡ್ಕೊಳಕ್ ಸಾಧ್ಯ ಇಲ್ಲ.
And personal gospelization means Christ is my Christ, not just the Christ that I heard about at church or from my pastor, but means my personal Christ that I experience every day. ಅಂದ್ರೆ ಸ್ವಂತ ಸುವಾರ್ತೆ ಅಂತ ಹೇಳಿದ್ರೆ ಯೇಸುವನ್ನ ನಮ್ಮ ಸ್ವಂತ ಮಾಡ್ಕೊಳ್ಳೋದು, ಕ್ರಿಸ್ತನನ್ನ ನಮ್ಮ ಸ್ವಂತ ಮಾಡ್ಕೊಳ್ಳೋದು. ಏನೋ ನಮ್ಮ ಪಾಸ್ಟರ್ ಹೇಳಿದ್ರು ಅಂತ ನಾವು ದೇವರನ್ನ ನಂಬದೆ, ಯೇಸು ಯಾರು ಅಂತ ಸರಿಯಾಗಿ ತಿಳ್ಕೊಂಡು ನಾವು ನಂಬುವಂತದ್ದೇ ಸ್ವಂತ ಮಾಡ್ಕೊಳ್ಳೋದು. And this is very important because we always hear from the message that one person, one disciple is enough. That means the one person, one disciple that is truly concluded inside of Jesus Christ. ಶಿಷ್ಯನಾಗಿರುವಂತ ಒಬ್ಬ ವ್ಯಕ್ತಿ ಇದ್ರೂ ಕೂಡ ದೇವರಿಗೆ ಸಾಕು, ಅವ್ರ ಮೂಲಕ ದೇವರ ದೊಡ್ಡ ಕಾರ್ಯವನ್ನ ಮಾಡಬಹುದು. So if I'm revived, all of my fields, my family line will be revived through me because I enjoy the gospel so much that all the forces of darkness break. ನಾನು ಸುವಾರ್ತೆಯಲ್ಲಿ ಆನಂದಿಸೋದ್ರಿಂದ ನಾನು ನನ್ನನ್ನ, ನನ್ನ ಕುಟುಂಬವನ್ನ, ನನ್ನ ಸೇವಾ ಕ್ಷೇತ್ರವನ್ನ ಉಜ್ಜೀವಿಸುತ್ತೇನೆ. So last week we looked at a point number 5 about God's intention. ನಾವು 5ನೇ ವಿಷಯವನ್ನ ನೋಡ್ಕೊಂಡ್ವಿ. 3ನೇ ಮೈನಲ್ಲಿ 5ನೇ ವಿಷಯ ದೇವರ ಉದ್ದೇಶ. And in both of those Bible verses, it showed that God spoke to Noah and Abraham and told them what he was about to do. ನೋಹ ಮತ್ತು ಅಬ್ರಹಾಮರ ಸಂಗಡ ದೇವರು ಮಾತನಾಡಿ ಮುಂದೆ ಆತನು ಏನು ಮಾಡ್ಬೇಕಂತಿದ್ನೋ ಅದನ್ನ ಅವ್ರಿಗೆ ತಿಳಿಸಿದ್ರು. So as a child of God, we know very well that we have the right to receive answers from God, answers to prayer, and communication with God. ಅಂದ್ರೆ ದೇವರ ಜೊತೆ ಇರುವಾಗ, ದೇವರ ಜೊತೆ ಒಳ್ಳೆ ಸಂವಹನ, ಒಳ್ಳೆ ಸಂಬಂಧ ಇಟ್ಕೊಳ್ಳುವಾಗ ದೇವರು ಎಲ್ಲವನ್ನ ತಿಳಿಯಪಡಿಸ್ತಾರೆ. And the way that God communicates with us is through his word. So the Bible, the scriptures, it's not just there for us to gain knowledge. ಸತ್ಯವೇದ ಇರುವಂತದ್ದು ನಾವು ಜ್ಞಾನ ಪಡ್ಕೋಬೇಕು ಅಂತ ಅಲ್ಲ, ಸತ್ಯ ದೇವರನ್ನ ತಿಳ್ಕೋಬೇಕು ಅಂತ. The scripture is a living word, and that's because we have received the Holy Spirit. The Holy Spirit is the Spirit of God that is alive and working inside of us 24/7. ದೇವರ ವಾಕ್ಯವು ಸಜೀವವಾದದ್ದು ಮತ್ತು ಕಾರ್ಯಸಾಧಕವಾದದ್ದಾಗಿದೆ. ಆ ವಾಕ್ಯದ ಮೂಲಕ ಪರಿಶುದ್ಧಾತ್ಮನು ನಮ್ಮ ಜೀವನದಲ್ಲಿ ಬಂದು ನಮ್ಮನ್ನ ಆತನು ಉಜ್ಜೀವಿಸ ಮಾಡುವವರಾಗಿದ್ದಾರೆ, ನಡೆಸುವವರಾಗಿದ್ದಾರೆ. So because we have the Holy Spirit, when we read the scriptures, that's God's voice talking to us through the working of the Holy Spirit. ದೇವರ ಆತ್ಮನು ನಮ್ಮಲ್ಲಿ ಇರೋದ್ರಿಂದ ಸತ್ಯವೇದವನ್ನ ಓದುವಾಗ ಆ ಸತ್ಯವೇದದಲ್ಲಿರುವಂತಹ ವಾಕ್ಯಗಳು ಜೀವ ಪಡ್ಕೊಂಡು ನಮ್ಮ ಸಂಗಡ ಮಾತನಾಡುತ್ತೆ. That's why no matter how much we can share with someone, we can give someone detailed Bible verses, if that person is not chosen by God and they don't have the Holy Spirit, they cannot understand. ಒಂದು ವೇಳೆ ಕೆಲವರಿಗೆ ನೀವು ವಾಕ್ಯಗಳನ್ನ ಎಷ್ಟೇ ಹೇಳಿದ್ರು, ಎಷ್ಟೇ ವಚನಗಳನ್ನ ಓದಿಸಿದ್ರು, ಅವರಲ್ಲಿ ದೇವರಾತ್ಮನಿಲ್ಲ ಅಂದ್ರೆ, ಅವರು ದೇವರಿಂದ ಆರಿಸಲ್ಪಟ್ಟಿಲ್ಲ ಅಂದ್ರೆ ಈ ವಾಕ್ಯಗಳು ಅವ್ರಿಗೆ ಅರ್ಥ ಆಗೋದಿಲ್ಲ. So the correct understanding of salvation is also, we have to understand that not everyone is appointed to receive salvation. ನಾವ್ ಇನ್ನೊಂದು ದೇವರ ವಾಕ್ಯದಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದೇನಂದ್ರೆ, ರಕ್ಷಣೆಗೋಸ್ಕರ ಎಲ್ಲರೂ ಆರಿಸಲ್ಪಟ್ಟಿಲ್ಲ. So let's read this Bible verse, Acts 13:48. ಈ ಒಂದು ವಚನವನ್ನ ಯಾರಾದ್ರೂ ಒಬ್ರು ಓದೋಣ. ಅಪೊಸ್ತಲರ ಕೃತ್ಯಗಳು 13ನೇ ಅಧ್ಯಾಯ 48ನೇ ವಚನ. ಅಲ್ಲಿದ್ದ ಅನ್ಯಜನರು ಆ ಮಾತನ್ನು ಕೇಳಿ ಸಂತೋಷಪಟ್ಟು ದೇವರ ವಾಕ್ಯವನ್ನು ಹೊಗಳಿದರು ಮತ್ತು ನಿತ್ಯ ಜೀವಕ್ಕೆ ನೇಮಿಸಲ್ಪಟ್ಟವರೆಲ್ಲರೂ ನಂಬಿದರು. ಆಮೆನ್. Amen. And can you read verse 47, please? 47 ಕೂಡ ಓದೋಣ. ಹಾಗೆಯೇ ಕರ್ತನು ನಮಗೆ ಅಪ್ಪಣೆ ಕೊಟ್ಟಿದ್ದಾನೆ, ಹೇಗೆಂದರೆ ನೀನು ಲೋಕದ ಕಟ್ಟಕಡೆಯವರೆಗೆ ರಕ್ಷಕನಾಗಿರುವಂತೆ ನಿನ್ನನ್ನು ಅನ್ಯ ಜನಗಳಿಗೂ ಬೆಳಕನಾಗಿ ನೇಮಿಸಿದ್ದೇನೆ. Amen. So it says that when the Gentiles heard this, they were glad and honored by the word of the Lord. ಇಲ್ಲಿ ವಾಕ್ಯ ಹೇಳುತ್ತೆ, ಅನ್ಯ ಜನರು ದೇವರ ವಾಕ್ಯವನ್ನು ಕೇಳಿದಾಗ ಅವರು ತುಂಬಾ ಸಂತೋಷ ಪಟ್ಟರು ಎಂಬುದಾಗಿ. And before that, in verse 47, God commanded us, I have made you a light for the Gentiles, that you may bring salvation to the ends of the earth.
ಇಲ್ಲಿ 47ರಲ್ಲಿ ನಾವು ನೋಡಿದ್ವಿ, ದೇವರು ಹೇಳಿದ್ರು, ನೀನು ಲೋಕದ ಕಟ್ಟ ಕಡೆಯವರೆಗೆ ರಕ್ಷಣೆ ಆಗಿರುವಂತೆ ನಿನ್ನನ್ನ ಅನ್ಯ ಜನಾಂಗಗಳಿಗೂ ಬೆಳಕನಾಗಿ ನೇಮಿಸಿದ್ದೇನೆ. So there is a sure reason why the word of God was given to us, and that is for our salvation of our soul and spirit. ದೇವರು ಈ ವಾಕ್ಯವನ್ನ ಕೊಟ್ಟಿರೋದು ನಮ್ಮ ಆತ್ಮಗಳನ್ನ ರಕ್ಷಿಸೋದಕ್ಕಾಗಿ. And salvation, yes, we receive salvation when we accept and believe in Jesus Christ. ಹೌದು, ನಾವು ಯೇಸುವನ್ನ ನಂಬಿ ಸ್ವೀಕರಿಸಿಕೊಳ್ಳುವಾಗ ರಕ್ಷಣೆ ಹೊಂದುತ್ತೇವೆ. But there is a journey inside of our salvation, means what direction are we going to live in? ಆದ್ರೆ ರಕ್ಷಣೆ ಹೊಂದಿದ ಮೇಲೆ ನಮ್ಮೆಲ್ಲರಿಗೂ ಕೂಡ ಒಂದು ಪ್ರಯಾಣ ಇರುತ್ತೆ, ಯಾವ ಪ್ರಯಾಣವನ್ನ ನಾವು ಹಿಡಿದು ಹೋಗ್ತಿದೀವಿ ಅಂತ. So some people, they just receive salvation and then they live their life with their own plans and their own goals. ಕೆಲವರು ರಕ್ಷಣೆ ಹೊಂದಿದ ಮೇಲೂ ಕೂಡ ಅವ್ರ ಇಷ್ಟಕ್ಕೆ, ಅವರ ಚಿತ್ತಕ್ಕೆ, ಅವರ ಯೋಜನೆಗೆ ತಕ್ಕಂತೆ ಜೀವಿಸಲಿಕ್ಕೆ ಪ್ರಯತ್ನಿಸ್ತಾರೆ. But there was a sure commission given to us, and that was before Jesus ascended into heaven. Let's read Matthew 28:18-20. ಆದ್ರೆ ಯೇಸು ಸ್ವಾಮಿ ಪರಲೋಕಕ್ಕೆ ಏರಿಸಲ್ಪಡಕ್ ಮುಂಚೆ ಆತನು ನಮಗೆ ವಾಗ್ದಾನವನ್ನ ಮಾಡಿದ್ದಾರೆ. ಅದೇನು ಅಂದ್ರೆ ಮತ್ತಾಯ 28ನೇ ಅಧ್ಯಾಯ 18-20 ಓದಿಕೊಳ್ಳಿ. ಆಗ ಯೇಸು ಹತ್ತಿರಕ್ಕೆ ಬಂದು, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲಾ ಅಧಿಕಾರವು ನನಗೆ ಕೊಡಲ್ಪಟ್ಟದೆ. ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಅವರಿಗೆ ತಂದೆಯ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿ, ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದನು. Amen. So Jesus gave us the command that we have to make disciples of all nations and relay this message of salvation to them. ಇಲ್ಲಿ ದೇವರಿಗೆ ಕೊಟ್ಟಿರೋದ ವಾಗ್ದಾನ ಏನು ಅಂದ್ರೆ ಎಲ್ಲಾ ದೇಶಗಳ ಜನರನ್ನ ಶಿಷ್ಯರನ್ನಾಗಿ ಮಾಡಬೇಕು, ಮತ್ತೆ ಯೇಸು ಕ್ರಿಸ್ತನ ಕುರಿತಾಗಿ ಅವರಿಗೆ ಬೋಧಿಸಬೇಕೆಂಬುದು. So there are many Christians who live their walk of faith, like I said, they just focus on their own plans and own goals, like they say, my own things. ನಾನಾಗ್ಲೇ ಹೇಳಿದಾಗೆ ರಕ್ಷಣೆ ಹೊಂದಿದ ಮೇಲೂ ಕೂಡ ಈ ದೇವರ ವಾಕ್ಯಗಳನ್ನ ಹಿಡ್ಕೊಂಡಿದ್ರಂತೆ ನಡೆಯದೆ ಅವರ ಸ್ವಂತ ಆಲೋಚನೆಗಳು, ಸ್ವಂತ ಯೋಜನೆಗಳ ಪ್ರಕಾರ ಬದುಕೋದಕ್ಕೆ ಪ್ರಯತ್ನಿಸ್ತಾರೆ. And actually, as we go into the evangelism, as we share in the evangelism field here in Australia, a lot of the people that I go with, they really realize that the Australian churches have really become corrupt. ನಾನು ಆಸ್ಟ್ರೇಲಿಯಾದಲ್ಲಿ ಇದ್ದೀನಿ. ಇಲ್ಲಿ ಸಭೆಗಳನ್ನ ನಾವು ನೋಡುವಾಗ ತುಂಬಾ ಸಭೆಗಳು ಈಗಾಗಲೇ ಬಿದ್ದು ಹೋಗೋ ಸ್ಥಿತಿಯಲ್ಲಿವೆ. And I don't think it's just a problem for Australian churches, but many churches from all over the world. ಆಸ್ಟ್ರೇಲಿಯಾದಲ್ಲಿ ಮಾತ್ರ ಅಲ್ಲ, ಪ್ರಪಂಚದ ಅನೇಕ ದೇಶಗಳಲ್ಲಿ ಇದೇ ಪರಿಸ್ಥಿತಿ ಇದೆ. So what we realize is actually when we go to the field to share, it's mostly Christians who are not happy to hear this gospel message. ನಾವು ಅನೇಕ ಕಡೆ ಹೋಗಿ ಸ್ವಾರ್ಥ ಸಾರ್ತಾ ಇದ್ದೇವೆ. ಅನ್ಯ ಜನರಿಗಿಂತ ಕ್ರೈಸ್ತರಿಗೆ ಈ ಸ್ವಾರ್ಥ ಕೇಳೋದಕ್ಕೆ ಇಷ್ಟ ಇಲ್ಲ. We relay mystery of Christ, who destroyed all the power of the devil and who came to destroy our 3 fundamental problems, but they have a kind of like arrogancy. They think they know everything already. ಯೇಸು ಸ್ವಾಮಿ ಬಂದಿದ್ದೆ ಸೈತಾನನ ಕಾರ್ಯಗಳನ್ನ ಲಯ ಮಾಡೋದಕ್ಕೆ, ಪಾಪವನ್ನ ಕ್ಷಮಿಸೋದಕ್ಕೆ, ನಮ್ಮನ್ನ ದೇವರು ನರಕದಿಂದ ಬಿಡಿಸೋದಕ್ಕೆ ಅಂತ ಹೇಳುವಾಗ ತುಂಬಾ ಕ್ರೈಸ್ತರು ಕೇಳೋದಕ್ಕೆ ಸಿದ್ಧರಿಲ್ಲ. ಅವರು ನಮಗೆಲ್ಲ ಗೊತ್ತು ಅನ್ನೋ ರೀತಿಯಲ್ಲಿ ನಡ್ಕೊಳ್ತಿರ್ತಾರೆ. And they admit, yes, I have many, problems that I still don't have solution to. I have a lot of spiritual problems, but they can't accept that, Christ is the only way. ಅನೇಕ ಕ್ರೈಸ್ತರಲ್ಲಿ ಕೂಡ ಆತ್ಮಿಕ ಸಮಸ್ಯೆಗಳು ಮತ್ತೆ ಬೇರೆ ರೀತಿಯಾದ ಸಮಸ್ಯೆಗಳು ಇದ್ರೂನು ಅವರು ಈ ಸತ್ಯವನ್ನ ಸರಿಯಾಗಿ ಹಿಡ್ಕೊಳ್ಳೋದಕ್ಕೆ ಹಿಂಜಾರ್ತಾ ಇದ್ದಾರೆ. And we find that mostly the people who are like non-believers, they are the ones who are more open to listening, or people from even other religions. ಆದ್ರೆ ನಾವು ಸುವಾರ್ತೆ ಸಾರಕ್ಕೆ ಹೋಗುವಾಗ ಅನೇಕ ಅನ್ಯ ಜನರು, ಬೇರೆ ಧರ್ಮದವರು ಸುವಾರ್ತೆ ಕೇಳೋದಕ್ಕೆ ಸಿದ್ಧರಾಗಿದ್ದಾರೆ. So actually many people, they don't hold to evangelism and missions inside of their walk of faith. ತುಂಬಾ ಜನ ದೇವರ ಮಕ್ಕಳು ಈ ಸುವಾರ್ತೆಯನ್ನ ಅವರ ಒಂದು ನಡೆಯಾಗಿ ಸ್ವೀಕರಿಸೋದಿಲ್ಲ. So when we understand salvation, we understand, yes, we receive salvation once and for all, but there is a ongoing
work inside of salvation that is for the kingdom of God. ಅಂದ್ರೆ ದೇವರ ಮಕ್ಕಳಾಗಿ ನಾವ್ ಏನಕ್ಕಾಗಿ ಜೀವಿಸ್ಬೇಕು ಅಂತ ಹೇಳಿದ್ರೆ ದೇವರ ರಾಜ್ಯಕ್ಕಾಗಿ ಆತನ ಒಂದು ನೀತಿಗಾಗಿ ನಾವು ಜೀವಿಸುವರಾಗ್ಬೇಕು. So if it was just salvation for myself and I don't have to do anything else, then, we don't even have to meet like this. We don't even have to go to church to listen to the word of God. ನಾನು ರಕ್ಷಣೆ ಹೊಂದಿದ್ದೀನಿ ಅಷ್ಟು ಸಾಕು ಅನ್ಕೊಳ್ಳೋದಾದ್ರೆ ನೀನು ದೇವರ ರಾಜ್ಯಕ್ಕೋಸ್ಕರ ಏನು ಮಾಡೋದು ಬೇಕಾಗಿಲ್ಲ, ನೀನ್ ಸಭೆಗೆ ಹೋಗೋದು ಬೇಕಾಗಿಲ್ಲ, ನೀನು ಬೈಬಲ್ ಓದೋದು ಆತರ ಯಾವ್ದು ಅವಶ್ಯಕತೆ ಇಲ್ಲ. So as the ones who receive this commission, like Matthew 28:18-20, we really have to have spiritual eyes to see how many people have lost hold of this work for salvation. ಮತ್ತಾಯ 28:18-20 ತನಕ ನಾವು ಓದ್ಕೊಂಡ ಹಾಗೆ ಅನೇಕ ಜನರಿಗೆ ಈ ಯೇಸು ಕ್ರಿಸ್ತನ ಹೇಳಿರುವಂತಹ ಸಂದೇಶವನ್ನ ವಾಗ್ದಾನವನ್ನ ಸರಿಯಾಗಿ ಅರ್ಥ ಮಾಡ್ಕೊಳಕ್ಕಾಗದೆ ಅವರ ಆತ್ಮಿಕ ಕಣ್ಣುಗಳು ಮುಚ್ಚಲ್ಪಟ್ಟಿವೆ. ಇದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ನಮ್ಮ ಆತ್ಮಿಕ ಕಣ್ಣುಗಳು ತೆರೆಯಲ್ಪಡಬೇಕು. And the more that we open our spiritual eyes, the more that we pray and ask God, please reveal to me how wicked the age has become, then we can really have like a consuming passion for the gospel movement. ಯಾವಾಗ ನಾವು ಪ್ರಾರ್ಥಿಸ್ತೇವೋ ದೇವರೇ ನಿನ್ನ ವಾಕ್ಯಗಳನ್ನ ಸರಿಯಾಗಿ ನಾನು ಅರ್ಥ ಮಾಡ್ಕೊಳ್ಳೋದಕ್ಕೆ ಅದನ್ನ ಹಿಡ್ಕೊಳ್ಳೋದಕ್ಕೆ ನನ್ನ ಆತ್ಮಿಕ ಕಣ್ಣುಗಳನ್ನು ತೆರಿ ಅಂತ ಪ್ರಾರ್ಥಿಸುವಾಗ ಖಂಡಿತವಾಗಲೂ ಕೂಡ ಈ ವಾಕ್ಯಗಳು ನಮ್ಗೆ ಅರ್ಥ ಆಗುತ್ತೆ ಮತ್ತೆ ದೇವ್ರಿಗೋಸ್ಕರ ಏನಾದ್ರೂ ಮಾಡ್ಬೇಕು ಅಂತ ಹೇಳಿ ನಮ್ಮ ಹೃದಯ ತವಕಿಸುತ್ತೆ. Otherwise, if we just look at myself, my own family, my own small like box, then it's God really wants us to break free from that. ಇಲ್ಲ ಅಂತ ಹೇಳಿದ್ರೆ ಈ ಪಕ್ಷಿಗಳನ್ನ ಒಂದು ಗೂಡು ಮಾಡಿ ಗೂಡೊಳಗಡೆ ಹಾಕುವಾಗ ಆ ಗೂಡೆ ಅದರ ಪ್ರಪಂಚ ಅಂತ ಅದು ಹೇಗೆ ಅನ್ಕೊಳ್ಳುತ್ತೋ ಹಾಗೆ ನಾನು, ನನ್ನ ಕುಟುಂಬ, ನನ್ನ ಸಭೆ ಇಷ್ಟೇ ಸಾಕು ಅಂತ ಹೇಳಿ ಒಂದು ಪಂಜರದಲ್ಲಿ ಸಿಕ್ಕಾಕೊಂಡಾಗೆ ನಮ್ಮ ಜೀವನ ಇರುತ್ತೆ. And on the slide, it says there that Timothy in the Bible, he had this faith relayed from his mother and his grandmother before him. ಬೈಬಲ್ ಅಲ್ಲಿ ತಿಮೋಥೆ ಅಂತ ಹೇಳಿದಾರಲ್ಲ, ಅವರು ತಮ್ಮ ತಾಯಿಯಿಂದ ಮತ್ತು ಅಜ್ಜಿಯಿಂದ ಈ ನಂಬಿಕೆಯನ್ನ ಹೊಂದಿದ್ದಾರೆ ಎಂಬುದಾಗಿ ನೋಡ್ತೇವೆ. So the relaying of the covenant to the next generation is very important. ಇದರ ಅರ್ಥ ಏನು? ನಾವು ಮುಂದಿನ ಸಂತತಿಗೆ, ಮುಂದಿನ ಮಕ್ಕಳಿಗೆ ಸುವಾರ್ತೆ ತಲುಪಿಸೋದು ತುಂಬಾ ಮುಖ್ಯ. And Timothy was a very great worker for the gospel movement, and this faith relayed from his family line, that's really a blessing that God wants to give to us as well. ತಾಯಿಯಿಂದ ಮತ್ತು ಅಜ್ಜಿಯಿಂದ ಸುವಾರ್ತೆಯನ್ನು ಸ್ವೀಕರಿಸಿದಂತಹ ತಿಮೋಥೆಯ ಮುಂದಿನ ದಿನಗಳಲ್ಲಿ ಅವನು ಒಬ್ಬ ದೊಡ್ಡ ಸ್ವಾರ್ಥ ಸೇವಕನಾಗಿ ನಿಂತಿದ್ದನ್ನ ನಾವು ನೋಡ್ತೇವೆ. So Apostle Paul, he confesses in 1 Corinthians that the work and the labor for the gospel is not in vain. ಪೌಲನು ಹೇಳ್ತಾನೆ ಮೊದಲನೇ ಕೊರಿಂಥದಲ್ಲಿ, ದೇವರಿಗೋಸ್ಕರ ನಾವು ಪಡುವಂತ ಪ್ರಯಾಸ, ಕಷ್ಟ ಎಂದಿಗೂ ವ್ಯರ್ಥವಾಗುವುದಿಲ್ಲ ಎಂಬುದಾಗಿ. So we can feel, it's natural because we are human being, our physical nature, we can feel tired, we can feel like we have many things to do inside of the church, but the word of God really says none of this is in vain. ನಾವು ಸೇವೆಗಳಲ್ಲಿ, ಸಭೆಯ ಸೇವೆಗಳಲ್ಲಿ ತುಂಬಾ ಕಷ್ಟ ಪಡ್ತಾ ಇರ್ತೀವಿ. ಒಂದೊಂದ್ಸಲಿ ತುಂಬಾ ಸುಸ್ತಾಗ್ಬಿಡುತ್ತೆ ಸೇವೆಗಳು ಮಾಡಿ. ಈ ಸೇವೆ, ಈ ಪ್ರಯಾಸಗಳು ಖಂಡಿತ ವ್ಯರ್ಥವಾಗೋದಿಲ್ಲ. ದೇವರ ದೃಷ್ಟಿಯಲ್ಲಿ ಅವು ನಿಜವಾಗ್ಲೂ ತುಂಬಾ ಅಮೂಲ್ಯವಾದವು. And our prayers, our work, our small devotion for the gospel, that's all related to our next generation. God will bless our next generation through us. ನಾವು ಈ ಸುವಾರ್ತೆನ ಮುಂದಿನ ಸಂತತಿಗೆ, ಮಕ್ಕಳಿಗೆ ನಾವು ಸಾರಿ ಹೇಳುವಾಗ ಅವರನ್ನ ಮತ್ತೆ ನಮ್ಮನ್ನು ಕೂಡ ದೇವರು ಆಶೀರ್ವದಿಸ್ತಾರೆ. So in the main, we have to know the reason why people face failure. ಇಲ್ಲಿ ಮುಖ್ಯ ಸಂದೇಶದಲ್ಲಿ ನಾವು ಮೊದಲನೇ ಮೈನ್ ಪಾಯಿಂಟ್ ಏನಂದ್ರೆ ಜನರು ವೈಫಲ್ಯವನ್ನ ಎದುರಿಸಲು ಕಾರಣವನ್ನ ನಾವು ತಿಳ್ಕೋಬೇಕು. So many people, even Christians who go to church for 20, 30, 40 years, they have a vague understanding of salvation. ಅನೇಕ ಕ್ರೈಸ್ತರು ಸಭೆಗಳಿಗೆ 20 ವರ್ಷ 30 ವರ್ಷದಿಂದ ಹೋಗ್ತಾ ಇದ್ರು ಕೂಡ ಸುವಾರ್ತೆಯನ್ನು ಅವರು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ವಿಫಲರಾಗ್ತಿದ್ದಾರೆ. So what it means is they don't know only Christ. We know that only Christ can solve our fundamental problems, but they are confused. They don't know what to do. ತುಂಬಾ ಜನ ಕ್ರೈಸ್ತರು ಅವರ ಜೀವನದಲ್ಲಿ ವಿಫಲರಾಗ್ತಿರೋದು, ಸೋತ್ ಹೋಗ್ತಿರೋದು ಏನಕ್ಕಂದ್ರೆ ಅವರಿಗೆ ಕೇವಲ ಕ್ರಿಸ್ತನು, ಕೇವಲ ಸುವಾರ್ತೆ ಸರಿಯಾಗಿ ತಿಳಿದಿಲ್ಲ, ಅದಕ್ಕೋಸ್ಕರವೇ. So they think maybe if I'm a good person and I go to church every week and I give my devotion in church, then I can be saved. ತುಂಬಾ ಜನ ನಾನು ರಕ್ಷಣೆ ಹೊಂದಬೇಕು ಅಂದ್ರೆ ಪ್ರತಿ ವಾರ ನಾನು ಸಭೆಗೆ ಹೋಗಿ ಪ್ರತಿ ವಾರ ನಾನು ದೇವರನ್ನ ಆರಾಧನೆ ಮಾಡಿದ್ರೆ ರಕ್ಷಣೆ ಹೊಂದ್ಕೊಳ್ತೀನಿ ಅಂತ ಅನ್ಕೊಳ್ತಾರೆ.
Or they think if I, obey the law 100%, I'm holy person, then I can be saved. But that is just legalism. ಇನ್ನು ಕೆಲವರು ಹೇಳ್ತಾರೆ, ನಾನು ಧರ್ಮಶಾಸ್ತ್ರವನ್ನು ಅನುಸರಿಸಿ 100% ನಡ್ಕೊಳ್ಳೋದಾದ್ರೆ ಖಂಡಿತ ನನ್ನ ರಕ್ಷಣೆ ಹೊಂದುತ್ತೀನಿ ಅಂತ. ಇದು ಕಾನೂನು ಬದ್ಧತೆ ಎಂಬುದಾಗಿ ನೋಡ್ತೀವಿ. There is also church authority. So they think that if they obey church authority, or if they put themselves in a high position in the church, then they can be saved. ಇನ್ನು ಕೆಲವರು ಅನ್ಕೊಳ್ತಾರೆ, ಸಭಾ ಅಧಿಕಾರಕ್ಕೆ ನಾನು ಒಳಗಾದ್ರೆ, ಸಭೆಗೆ ನಾನು ಒಳಗಾದ್ರೆ, ಸಭೆಯಲ್ಲಿ ಒಂದು ಸ್ಥಾನಮಾನವನ್ನ ಸಂಪಾದನೆ ಮಾಡ್ಕೊಂಡ್ರೆ ನಾನು ರಕ್ಷಣೆ ಹೊಂದಿರ್ತೀನಿ ಅಂತ. And the representative case of the church authority, the misunderstanding regarding church authority is in John 3, Nicodemus. ಅದು ಯೋಹಾನ ಸುವಾರ್ತೆ 3ನೇ ಅಧ್ಯಾಯದಲ್ಲಿ ನಾವು ನೋಡಬಹುದು ನಿಕೋದೇಮ ಎಂಬುದಾಗಿ. And Nicodemus, he was a member of the ruling council, very high-ranking religious person in Judaism, but he didn't know how to be saved. ಆ ಯೂದಯ ಧರ್ಮದಲ್ಲಿ ಆ ನಿಕೋದೇಮನು ತುಂಬಾ ಉನ್ನತವಾದ ಹುದ್ದೆಯನ್ನ ಹೊಂದಿದಂತ ಒಬ್ಬ ಧರ್ಮಶಾಸ್ತ್ರದ ಪಂಡಿತನಾಗಿದ್ದ. So if you read in John 3, you see that Nicodemus comes to Jesus at night because he is ashamed that he, in his high position, doesn't understand the mystery of salvation. ಆದ್ರೆ ಅವನು ಯೋಹಾನ 3ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಮಧ್ಯರಾತ್ರಿಯಲ್ಲಿ ಯೇಸುವನ್ನ ಸಂಧಿಸೋದಕ್ಕೆ ಬರ್ತಾನೆ. ಅವನಿಗೆ ರಕ್ಷಣೆ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಧರ್ಮಶಾಸ್ತ್ರವೆಲ್ಲ ಅವನಿಗೆ ಚೆನ್ನಾಗಿ ಗೊತ್ತಿದ್ರು ಕೂಡ ಸುವಾರ್ತೆ ಅಂದ್ರೆ ಏನು, ರಕ್ಷಣೆ ಅಂದ್ರೆ ಏನು ಅಂತ ಅದನ್ನ ಯಾವ ರೀತಿ ಹೊಂದ್ಕೋಬೇಕು ಅನ್ನುವಂತ ಪರಿಜ್ಞಾನ ಅವನಿಗೆ ಇರ್ಲಿಲ್ಲ. And Jesus gives him the short answer that no one can enter the kingdom of God unless they are reborn. ಯೇಸು ಕ್ರಿಸ್ತನು ಅವನಿಗೆ ಒಂದು ಸುಲಭವಾದಂತ ಉತ್ತರವನ್ನು ಕೊಡ್ತಾನೆ. ಅದೇನು ಅಂದ್ರೆ, ಯಾರು ಮತ್ತೆ ಅಂದ್ರೆ ಹೊಸದಾಗಿ ಹುಟ್ಟೋದಿಲ್ವೋ ಅವರು ದೇವರ ರಾಜ್ಯವನ್ನ ಕಾಣೋದಿಲ್ಲ ಎಂಬುದಾಗಿ. But Nicodemus is confused and he says, how can we go back into our mother's womb and be reborn again? So he only had physical understanding of salvation. ನಿಕೋದೇಮ ಹೇಳ್ತಾನೆ, ಹೇಗೆ ನಾನು ಮತ್ತೆ ತಾಯಿಯ ಗರ್ಭದಲ್ಲಿ ಹೋಗಿ ಹುಟ್ಟೋದಕ್ಕೆ ಆಗುತ್ತೆ ಅಂತ. ಅದರ ಅರ್ಥ ನಿಕೋದೇಮನು ರಕ್ಷಣೆಯನ್ನ ಶಾರೀರಿಕವಾಗಿ ಮಾತ್ರನೇ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿದ್ದ. So surely Jesus is talking about reborn in the spirit. Our spirit has to be reborn again inside of Christ. Meet God through Christ. ಅಂದ್ರೆ ಇಲ್ಲಿ ಯೇಸು ಕ್ರಿಸ್ತನು ಏನ್ ಹೇಳ್ತಿದ್ದಾರೆ ಅಂದ್ರೆ, ಆತ್ಮಿಕವಾಗಿ ನಾವು ಮತ್ತೆ ಹೊಸದಾಗಿ ಹುಟ್ಟಬೇಕು ಎಂಬುದಾಗಿ. ಆತ್ಮದಲ್ಲಿ ನಾವು ಹುಟ್ಟಲಿಲ್ಲ ಅಂತ ಹೇಳಿದ್ರೆ ದೇವರ ರಾಜ್ಯವನ್ನು ನಾವು ಕಾಣೋದಿಲ್ಲ ಎಂಬುದಾಗಿ. And even Jesus himself is shocked. So in John 3 verse 10, Jesus says, you are Israel's teacher and you do not understand these things. ಯೇಸು ಕ್ರಿಸ್ತನಿಗೆನೆ ಆಶ್ಚರ್ಯ ಆಗುತ್ತೆ. 3ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ, ನೀನು ಒಬ್ಬ ಯಹೂದ್ಯರ ಒಂದು ಗುರುವಾಗಿದ್ದು ಇದು ಕೂಡ ನಿನಗೆ ಅರ್ಥ ಆಗೋದಿಲ್ವಾ ಎಂಬುದಾಗಿ. What it means is you are a church leader. You are someone supposed to be leading people into salvation, but how can you not understand about spiritual rebirth? ತುಂಬಾ ಜನ ಇದೇ ತರ ಇರ್ತಾರೆ. ಅವ್ರು ದೊಡ್ಡ ದೊಡ್ಡ ಸ್ಥಾನಮಾನದಲ್ಲಿ ಗುರುಗಳಾಗಿ ಬೋಧಕರಾಗಿದ್ರು ಕೂಡ ನಿಜವಾದ ರಕ್ಷಣೆಯನ್ನು ಅರ್ಥ ಮಾಡ್ಕೊಳ್ಳದೆ ಅವ್ರು ಇರ್ತಾರೆ. So really, regardless of our position where we are, if we don't know the mystery of salvation, then it's like empty walk of faith. ನಾವ್ ಎಂತ ಒಂದು ಸ್ಥಾನಮಾನದಲ್ಲಿದ್ರು, ಎಂತ ಒಂದು ಸೇವೆಗಳಲ್ಲಿ ನಾವಿದ್ರು, ರಕ್ಷಣೆಯನ್ನ ಸರಿಯಾಗಿ ನಾವು ಅರ್ಥ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ನಿಜವಾಗ್ಲೂ ಎಲ್ಲವೂ ವ್ಯರ್ಥ. And that's why we should never be ashamed. Sometimes people think, oh, I'm just a church believer, I'm just a remnant, or I'm just a teacher. There's so many more renowned people in the world, but we have the absolute answer. We have the absolute salvation in Christ. ನಾವು ಒಂದ್ ವೇಳೆ ಸೋತು ಹೋಗೋದು ಬೇಡ. ನಾನು ಜಸ್ಟ್ ಒಂದು ವಿಶ್ವಾಸಿ ಆಗಿದ್ದೇನೆ, ಸೇವಕನಾಗಿದ್ದೇನೆ, ಅಥವಾ ಒಂದು ರೆಮಿನೆಂಟ್ ಆಗಿದ್ದೇನೆ ಅಂತ ಈ ಲೋಕದಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ, ಅವ್ರ ಮುಂದೆ ನಾನು ಎಷ್ಟು ಅಂತ ನೀನು ಕೇವಲವಾಗಿ ನೋಡ್ಕೋಬೇಡ, ಅಲ್ಪವಾಗಿ ನೋಡ್ಕೋಬೇಡ. ನಿನ್ನಲ್ಲಿ ಆ ಒಂದು ಸತ್ಯ ಸುವಾರ್ತೆ ಇರೋದ್ರಿಂದ, ಸರಿಯಾದ ಸುವಾರ್ತೆ ನೀನು ತಿಳ್ಕೊಂಡೋದ್ರಿಂದ ನೀನು ಭಿನ್ನವಾಗಿದೆಯಾ ಎಲ್ಲರಿಗಿಂತ. The politicians, the leaders of this world, they look so great on the outside, but they are only physically the summit. Spiritually, they are like a spiritual beggar. ಲೋಕದಲ್ಲಿ ಇರುವಂತವರು ದೊಡ್ಡ ದೊಡ್ಡ ಸ್ಥಾನಮಾನಗಳಲ್ಲಿ ಇರ್ಬೋದು, ಐಶ್ವರ್ಯವಂತರು ಇರ್ಬೋದು, ಆದ್ರೆ ಅವರ ಆತ್ಮಿಕವಾಗಿ ಅವರ ಜೀವಿತಗಳನ್ನು ನಾವು ಗಮನಿಸುವಾಗ ಅವರು ಆತ್ಮಿಕ ಭಿಕ್ಷುಕರಾಗಿದ್ದಾರೆ. That's why it's really important for our remnants to understand this gospel so that you are the spiritual summit and physical summit together. ಹಾಗಾಗಿ ನೀನು ಉಳಿದವನಾಗಿ ಈ ಸತ್ಯವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಾದ್ರೆ ನೀನು ಆತ್ಮಿಕ ಶಿಖರವಾಗಿ ಮತ್ತು ಶಾರೀರಿಕ ಶಿಖರವಾಗಿ ನಿಲ್ತೀಯ.
If you just become physical summit and you get a really good position in a really great company, but you have no spiritual walk of faith, no spiritual confidence or assurance, your life will all crumble down eventually. ನೀನು ಈ ಸತ್ಯವನ್ನ ತಿಳ್ಕೊಂಡು ಆತ್ಮಿಕವಾದ ಶಿಖರವಾಗಿ ಮಾರ್ಪಡ್ಲಿಲ್ಲ, ಆತ್ಮಿಕವಾದ ವ್ಯಕ್ತಿಯಾಗಿ ಮೊದಲು ಮಾರ್ಪಡ್ಲಿಲ್ಲ ಅಂದ್ರೆ ಕೇವಲ ಶಾರೀರಿಕವಾಗಿ ಮಾತ್ರ ಉನ್ನತವಾದ ಹುದ್ದೆಗಳಲ್ಲಿ, ಉನ್ನತ ಸ್ಥಾನಮಾನಗಳಲ್ಲಿ ನೀನು ಹೊಂದಿಕೊಂಡು ಕೂಡ ಕೊನೆಗೆ ನಿನ್ನ ಅಂತ್ಯ ಅನ್ನೋದು ಅದು ಘೋರವಾಗಿರುತ್ತೆ. ನೀನು ಎಡವಿ ಬೀಳ್ತೀಯ, ಬೇರೆ ದಾರಿ ಇರೋದಿಲ್ಲ. And honestly, I'm really a witness of this because in the beginning stages when I learned this gospel message, I kind of had unbelief. Why am I studying the gospel so much? ಇವರು ಲಾಯರ್ ಆಗಿದ್ದುಕೊಂಡು ಹೊಸದಾಗಿ ಸುವಾರ್ತೆನ ಕೇಳುವಂತ ಸಮಯದಲ್ಲಿ ಯಾಕೆ ನಾನು ಇದನ್ನೆಲ್ಲ ಕೇಳಬೇಕು, ಯಾಕೆ ಇದನ್ನೆಲ್ಲ ನಾನು ಹಿಡ್ಕೋಬೇಕು, ಇದನ್ನ ಅನುಸರಿಸಬೇಕು ಅಂತ ಒಂದು ಅಪನಂಬಿಕೆ ಅನ್ನೋದು ನನ್ನಲ್ಲಿ ಇರ್ತಿತ್ತು. I looked at my friends and my peers and I saw them, they are really going all into their field of study. And I thought, maybe I should do the same so I can really, have some high position or good future. ನನ್ನ ಸ್ನೇಹಿತರನ್ನ ನಾನು ನೋಡ್ತಾ ಇದ್ದೆ, ಅವರು ಹಗಲು ರಾತ್ರಿ ತುಂಬಾ ಚೆನ್ನಾಗಿ ಓದಿ ಏನೋ ಒಂದು ಅವ್ರ ಜೀವನದಲ್ಲಿ ಸಾಧನೆ ಮಾಡ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ರು. ಅದನ್ನೆಲ್ಲ ನಾನು ನೋಡಿದಾಗ ನಾನು ಕೂಡ ಅವರಂತೆ ಓದ್ಬೇಕಲ್ವಾ, ಆಗ ತಾನೇ ನನಗೂ ಕೂಡ ಒಂದು ಸ್ಥಾನಮಾನ ಅನ್ನೋದು ಸಿಗುತ್ತೆ ಸಮಾಜದಲ್ಲಿ ಅಂತ ಅನ್ಕೊಳ್ತಿದ್ದೆ. But I'm so thankful that I was guided correctly by the Holy Spirit. And I really thought, no, this time that I'm using now, I know it's not in vain. The more that I build my spiritual vessel, I believe I can do so many things in the future. ದೇವರ ವಾಕ್ಯವನ್ನ ಕೇಳ್ತಾ ಹೌದು, ನಾನು ಶಾರೀರಿಕವಾಗಿ ಅಲ್ಲ, ಮೊದಲು ಆತ್ಮಿಕವಾಗಿ ನನ್ನನ್ನು ನಾನು ಸರಿಪಡಿಸ್ಕೊಂಡು ಆತ್ಮಿಕವಾದದನ್ನ ನಾನು ಹುಡುಕ್ಬೇಕು, ಆಗ ಎಲ್ಲವೂ ಕೂಡ ನನ್ನ ಹಿಂದೆ ಬರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದೆ. So this all comes from sure identity. We have to have our sure identity. I'm called as a child of God, and that is my first identity before anything else. ನಮಗೆ ಖಚಿತವಾದಂತಹ ಒಂದು ಗುರುತು ಇರಬೇಕು. ಖಚಿತವಾದಂತಹ ಒಂದು ಗುರುತು ಅಂದ್ರೆ ನಾವ್ ಯಾರು, ಕ್ರಿಸ್ತನಲ್ಲಿ ನಾವು ಯಾರು ಅನ್ನೋದನ್ನ ಸರಿಯಾಗಿ ನಾವು ಅರ್ಥ ಮಾಡ್ಕೋಬೇಕು. An evangelist. I am an evangelist before I am a lawyer, before I am a member of my family, because God has called us as the evangelist to save this age. ನಾನು ವೃತ್ತಿಪರವಾಗಿ ಲಾಯರ್ ಆಗಿದ್ರು ಕೂಡ, ನಾನು ಲಾಯರ್ ಆಗಕ್ ಮುಂಚೆ ಅಥವಾ ನಾನು ಕುಟುಂಬದಲ್ಲಿ ಒಂದು ಸದಸ್ಯರಾಗಿರೋದಕ್ಕೆ ಮುಂಚೆ ನಾನು ಒಂದು ಸುವಾರ್ತಿಕಳು ಅನ್ನೋದನ್ನ ಯಾವತ್ತೂ ಮರೆಯಲ್ಲ. So there is also religion. People face failure in their walk of faith because of the religious walk of faith. ಮೂರನೇದಾಗಿ ನಾವು ನೋಡ್ತೀವಿ ಇಲ್ಲಿ ಧರ್ಮಗಳೆಂಬುದಾಗಿ. ಆ ಧರ್ಮ, ಅನೇಕ ಜನರು ಧಾರ್ಮಿಕವಾದ ಜೀವಿತವನ್ನ ಜೀವಿಸ್ತಾ ಇದ್ದಾರೆ. And remember, religion and gospel is not the same. The gospel is God came to us while we lived however we wanted to live. ನಾವು ಅರ್ಥ ಮಾಡ್ಕೋಬೇಕು, ಸುವಾರ್ತೆ ಬೇರೆ, ಧರ್ಮ ಬೇರೆ, ಎರಡು ಒಂದೇ ಅಲ್ಲ. ಧರ್ಮ ಅನ್ನೋದು ಮನುಷ್ಯರಿಂದ ಮಾಡಲ್ಪಟ್ಟು ಮನುಷ್ಯರಿಂದ ನಡೆಸುವಂತದ್ದು, ಸುವಾರ್ತೆ ಅನ್ನೋದು ದೇವರಿಂದ ಕೊಡಲ್ಪಟ್ಟಿರೋದು. So the gospel is God coming to man, but religion is man trying to reach out to God. ಧರ್ಮ ಅಂದ್ರೆ ಜನರು ದೇವರನ್ನ ಭೇಟಿಯಾಗ್ಲಿಕ್ಕೆ ಪ್ರಯತ್ನ ಮಾಡುವಂತದ್ದು. ಸುವಾರ್ತೆ ಅಂದ್ರೆ ದೇವರೇ ಮನುಷ್ಯರನ್ನ ಭೇಟಿಯಾಗೋದಕ್ಕೆ ಇಳಿದು ಬಂದದ್ದು. So in like Buddhism, Hinduism, Islam, they have a method to try to please God, reach God. It's by doing many acts, praying 5 times a day or donating money to the temple. ಹಿಂದೂಗಳಲ್ಲಿ ಮತ್ತೆ ಬೌದ್ಧರಲ್ಲಿ, ಇಸ್ಲಾಂ ಅಲ್ಲಿ ಅವರೆಲ್ಲರೂ ಕೂಡ ಸತತವಾಗಿ ಒಳ್ಳೆ ಕಾರ್ಯಗಳನ್ನ ಮಾಡಿ ದೇವರನ್ನ ಭೇಟಿಯಾಗೋದಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. This is all empty, no point, because we cannot reach God ourselves. God has to come to us through his own grace. ಇವೆಲ್ಲವೂ ವ್ಯರ್ಥನೆ, ಅವರ ಪ್ರಯತ್ನಗಳೆಲ್ಲ ವ್ಯರ್ಥನೆ. ಯಾಕಂದ್ರೆ ಯಾವ ವ್ಯಕ್ತಿ ಕೂಡ ತನ್ನ ಸ್ವಂತ ಪ್ರಯತ್ನಗಳಿಂದ ದೇವರನ್ನ ಸಂಧಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. So there are so many religious people in the field when you evangelize to them, or even in my work field. So God really wants us to have a consuming passion for them. ನಿಜವಾಗ್ಲೂ ಕೂಡ ಇದನ್ನೆಲ್ಲ ನಾವು ಅರ್ಥ ಮಾಡ್ಕೋಬೇಕು. ದೇವರು ಕೂಡ ಅಷ್ಟೇ ಸತತವಾಗಿ ಆ ಕ್ಷೇತ್ರಗಳಲ್ಲಿ ಇರುವಂತಹ ಜನರು ಈ ಕ್ರಿಸ್ತನಿಗೋಸ್ಕರ ಬದುಕಬೇಕು ಅಂತ ಎದುರು ನೋಡ್ತಿದ್ದಾರೆ. What it means is God wants us to realize how empty religion is, how there's no point and it just leads to destruction. ಧರ್ಮ ಮತ್ತು ಧರ್ಮವನ್ನು ಅನುಸರಿಸುವವರಲ್ಲಿ ಯಾವ ಒಂದು ಜೀವನೂ ಇರಲ್ಲ. ಕೊನೆಯದಾಗಿ ಅದು ಬರಿದಾಗಿ ಅವ್ರ ಜೀವನ ಮಾಡ್ತಾ ನಾಶನದ ಮಾರ್ಗಕ್ಕೆ ಹೋಗ್ಬೇಕಾಗುತ್ತೆ. And when we really see them through that perspective, like, wow, they can never receive eternal life, then we can have a heart to really share the gospel to them.
ಧರ್ಮವನ್ನ ಹಿಂಬಾಲಿಸೋರು, ಧರ್ಮದಲ್ಲಿ ಇರುವವರು ನಾಶವಾಗ್ತಾರೆ. ಅವರು ನಾಶನದ ಮಾರ್ಗದಲ್ಲಿ ಹೋಗ್ತಾ ಇರೋದು. ಅಂತವ್ರನ್ನ ನಾವು ಸುವಾರ್ತೆ ಹೇಳಿ ರಕ್ಷಣೆ ಮಾರ್ಗದಲ್ಲಿ ನಡೆಸಬೇಕು. So legalism, following church authority, and religion, the result is all the same. Our walk of faith becomes a burden. ಇಲ್ಲಿ ಕಾನೂನು ಬದ್ಧತೆ ಅಂದ್ರೆ ಧರ್ಮಶಾಸ್ತ್ರವಾಗ್ಲಿ, ಸಭಾ ಅಧಿಕಾರವಾಗಿ ಒಳಗಾಗೋದಾಗ್ಲಿ, ಧರ್ಮಗಳಲ್ಲಿ ಇರೋದಾಗ್ಲಿ, ಇವೆಲ್ಲದರ ಫಲಿತಾಂಶ ಒಂದೇನೆ. ಖಂಡಿತವಾಗ್ಲೂ ಕೂಡ ಇವುಗಳಿಂದ ನಾವು ಸೈತಾನ ಜಯಿಸ್ಲಿಕ್ಕೆ ಸಾಧ್ಯ ಇಲ್ಲ. And there is something called a holy burden. What it means is we can have a burden because we have to do a lot of work in our church, but that's like holy burden. ಇದನ್ನು ನಾವು ಹೇಗೆ ಹೇಳ್ಬೋದು ಅಂದ್ರೆ ಒಂದು ಪರಿಶುದ್ಧವಾದ ಹೊರೆ ಅಂತ ಹೇಳ್ಬೋದು. ಅನೇಕ ರೀತಿಯಾದಂತಹ ಸಭೆಯಲ್ಲಿ, ಸೇವೆಯಲ್ಲಿ ತುಂಬಾ ಜವಾಬ್ದಾರಿಗಳನ್ನು ತೆಗೆದುಕೊಂಡು ನಾವು ಮಾಡ್ತಾ ಇರ್ತೀವಿ. ಕೆಲವು ಸಲ ಅದು ಹೊರೆ ಅನ್ಸುತ್ತೆ, ಭಾರ ಅನ್ಸುತ್ತೆ. ಅದನ್ನ ನಾವು ಪರಿಶುದ್ಧ ಭಾರವಾಗಿ ಸ್ವೀಕರಿಸಬೇಕು. What I mean is, like, if you are a teacher and you have a lot of students and you think, how can I pray for my students? How can I help my students understand the gospel? ಅಂದ್ರೆ ಒಂದು ವೇಳೆ ನೀನು ಏನು ಚಿಕ್ಕ ಮಕ್ಕಳಿಗೆ ಸುವಾರ್ತೆ ಹೇಳುವಂತ ಟೀಚರ್ ಆಗಿದ್ರೆ, ಆ ಮಕ್ಕಳಿಗೆ ನಾನು ಯಾವ ರೀತಿ ಹೇಳ್ಕೊಳ್ಳಿ, ಯಾವ ರೀತಿ ಅವ್ರಿಗೆ ಅರ್ಥ ಮಾಡಿಸ್ಲಿ ಅಂತ ಹೇಳಿ ಪ್ರಯತ್ನ ಮಾಡಬೇಕು. And even the greatest one who has the biggest holy burden is the pastor, because the pastor has to lead the church and guide the church. ಅತಿ ದೊಡ್ಡ ಹೊರೆ ಯಾವುದು ಅಂದ್ರೆ ಸೇವಕರಾಗಿ ಸೇವೆ ಮಾಡುವಂತದ್ದು. ಯಾಕಂದ್ರೆ ಅವರು ಸೇವೆಯಲ್ಲಿ ಇದ್ದುಕೊಂಡು ಸಭೆಯನ್ನ ನಡೆಸಬೇಕು ಅಂದ್ರೆ ತುಂಬಾನೇ ಕಷ್ಟವಾಗಿರುತ್ತೆ. So this is like holy burden for the work of the gospel, for the work of the kingdom of God. God knows our heart, so we really have to pray to God to give us strength. ಅದಕ್ಕೆ ಇದನ್ನ ನಾವು ಪರಿಶುದ್ಧವಾದ ಹೊರೆಯಾಗಿ ಸ್ವೀಕರಿಸಬೇಕು. ಇದು ಅಂದ್ರೆ ದೇವರ ಕೆಲಸಗಳು, ದೇವರ ರಾಜ್ಯದ ಕೆಲಸಗಳು ಹೊರೆಯಾಗಿದ್ರು ಕೂಡ ಅದು ಪರಿಶುದ್ಧವಾದ ಹೊರೆಯಾಗಿ ನಾವು ಸ್ವೀಕರಿಸಬೇಕು. ದೇವರು ಕೂಡ ಅದನ್ನ ಹೊರೋದಕ್ಕೆ, ಆ ಕೆಲಸ ಮಾಡೋದಕ್ಕೆ ಶಕ್ತಿಯನ್ನು ಕೊಡ್ತಾರೆ. But the burden that we are talking about here in these examples, this is like a burden where we think that we have to do something to receive salvation. ಇಲ್ಲಿ ನಾವು ನೋಡ್ತಿರೋದು ಜನರು ವಿಫಲರಾಗ್ಲಿಕ್ಕೆ ಕಾರಣ ಏನು ಅಂದ್ರೆ ಅವರು ತಮ್ಮ ಕಡೆಯಿಂದ ಏನೋ ಒಂದು ಮಾಡಿದ್ರೇನೆ ದೇವ್ರನ್ನ ಸಂಧಿಸ್ಲಿಕ್ಕೆ, ರಕ್ಷಣೆ ಹೊಂದಲಿಕ್ಕೆ ಸಾಧ್ಯ ಅಂತ ತುಂಬಾ ಕಷ್ಟ ಪಡ್ತಿದ್ದಾರೆ. ಅದಕ್ಕೆ ಅವ್ರಿಗೆ ಹೊರೆಗಳಾಗಿವೆ. And this is the kind of walk of faith that cannot overcome the power of Satan. ಇದೆಲ್ಲವೂ ಕೂಡ ಸೈತಾನನಾಗಿ ಸಂಬಂಧಪಟ್ಟದಾಗಿರೋದ್ರಿಂದ ಈ ಸೈತಾನನು ಕೂಡ ಜಯಿಸಲಿಕ್ಕೆ ಸಾಧ್ಯ ಇಲ್ಲ ಇವುಗಳಿಂದ. So we know very well that in Matthew 16:13-20, Jesus Pastor? Pardon me? Matthew 16:13-20, Jesus asked the disciples, who do people say I am? ಮತ್ತಾಯ 16ನೇ ಅಧ್ಯಾಯದಲ್ಲಿ 13ರಿಂದ 20 ತನಕ ನೋಡುವಾಗ ಯೇಸು ಕ್ರಿಸ್ತನು ಶಿಷ್ಯರು ಕೇಳ್ತಾರೆ, ಜನರು ನನ್ನನ್ನ ಕುರಿತು ಏನಂತಿದ್ದಾರೆ ಎಂಬುದಾಗಿ. And very correctly they said, some say you are like John the Baptist, Elijah, just another prophet. ಅವ್ರು ಸರಿಯಾಗಿ ಹೇಳ್ತಾರೆ. ಏನಂದ್ರೆ ಕೆಲವರು ಹೇಳ್ತಾರೆ ನೀವು ಸ್ಥಾನಿಕನಾದ ಯೋಹಾನನು, ಕೆಲವರು ಯೆರೆಮೀಯ, ಕೆಲವರು ಎಲಿಯಾ ಎಂಬುದಾಗಿ. So the walk of faith with the wrong perspective of Jesus Christ cannot overcome the power of the devil. ಅದಕ್ಕೇನೆ ಒಂದು ತಪ್ಪಾದ ನಂಬಿಕೆಯ ನಡೆ ಅನ್ನುವಂಥದ್ದು ಸೈತಾನನ ಜಯಿಸಲಿಕ್ಕೆ ಸಾಧ್ಯ ಇಲ್ಲ. And this is very correct for them to admit, because it's a problem that still exists today. It's we call historic problem. ಇದನ್ನ ನಾವು ಚಾರಿತ್ರಿಕವಾದ ಸಮಸ್ಯೆ ಅಂತ ಹೇಳ್ತೀವಿ. ಜನರು ಯಾರು ಸರಿಯಾದ ಸುವಾರ್ತೆಯನ್ನು ಹಿಡ್ಕೊಳ್ಳಲ್ವೋ ಅವರ ಒಂದು ಜೀವನ ಅವ್ರಿಗೆ ಹೊರೆಯಾಗಿರುತ್ತೆ, ಸೈತಾನನ ಜಯಿಸ್ಲಿಕ್ಕೆ ಆಗಲ್ಲ ಅಂತ. And the historic problem of the age is that people don't know Jesus Christ accurately. They have no idea that he is the only one that can save us, only one to give us salvation. ಚಾರಿತ್ರಿಕ ಸಮಸ್ಯೆ ಅಂದ್ರೆ ಆದಿಯಿಂದಲೂ ಕೂಡ ಅನೇಕ ಜನರಿಗೆ ಯೇಸುವೇ ರಕ್ಷಕ, ಯೇಸು ಕ್ರಿಸ್ತನಲ್ಲೇ ನಮ್ಗೆ ರಕ್ಷಣೆ ಸಿಗುತ್ತೆ, ಬಿಡುಗಡೆ ಸಿಗುತ್ತೆ ಅನ್ನುವಂತ ಸತ್ಯವನ್ನ ಜನರು ಪ್ರತಿ ಯುಗದಲ್ಲೂ ಕೂಡ ಅರ್ಥ ಮಾಡ್ಕೊಳಕ್ ಆಗ್ಲಿಲ್ಲ. ಅದಕ್ಕೇನೆ ಇದೊಂದು ಚಾರಿತ್ರಿಕವಾದಂತ ಸಮಸ್ಯೆ ಉಳಿದಿದೆ. They just say he was a nice teacher, he just died on the cross. Yeah, they think it's not a big deal. They don't realize that he is God himself in human flesh. ತುಂಬಾ ಜನ ಅನ್ಕೊಳ್ಳೋದೇನ್ ಗೊತ್ತಾ, ಹೌದು ಯೇಸು ಬಂದ್ರು, ಯೇಸು ಸತ್ರು, ಯೇಸು ಸಿಲುಬೆಗೆ ಹಾಕಲ್ಪಟ್ರು ಅಂತ ಹೇಳಿ ತುಂಬಾ ಹಗುರವಾಗಿ ಅದನ್ನ ತೆಗೆದುಕೊಳ್ತಾರೆ. ಆದ್ರೆ ಯೇಸುವೇ ರಕ್ಷಕ, ಯೇಸುವೇ ದೇವರು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿಲ್ಲ. So the correct confession of faith, Matthew 16:16, Jesus, you are the Christ, the Son of the living God. ಸರಿಯಾದ ನಂಬಿಕೆಯ ಅರಿಕೆ ಏನು ಗೊತ್ತಾ, ಮತ್ತಾಯ 16:16, ನೀನು ಬರಬೇಕಾಗಿರುವ ಕ್ರಿಸ್ತನು ಜೀವ ಸ್ವರೂಪನಾದ ದೇವರ ಕುಮಾರನು ಅನ್ನುವಂಥದ್ದು. And we know Jesus says that I will build my church on your confession. I will give you the keys to the kingdom of heaven.
ಯಾರು ಈ ಸತ್ಯವನ್ನ ಈ ರೀತಿಯಾಗಿ ಅರ್ಥ ಮಾಡ್ಕೊಳ್ತಾರೋ ಅವ್ರಿಗೆ ದೇವ್ರು ಹೇಳೋದೇನು ಗೊತ್ತಾ, ನಾನು ನನ್ನ ಸಭೆಯನ್ನ ಈ ನಿನ್ನ ನಂಬಿಕೆ ಅರಿಕೆ ಮೇಲೆ ಕಟ್ತೇನೆ, ಪರಲೋಕದ ಬೀಗದ ಕೈಗಳನ್ನ ನಿನಗೆ ಕೊಡ್ತೇನೆ, ಪಾತಾಳದ ಶಕ್ತಿ ಇದನ್ನ ಜಯಿಸಲಾರದು ಎಂಬುದಾಗಿ. So through that one person who knows the mystery of Jesus Christ accurately, the mystery of salvation, God will give them everything. ಒಬ್ಬ ವ್ಯಕ್ತಿ, ಇಲ್ಲಿರುವಂತ ಒಬ್ಬರು ದೇವರನ್ನ ಸರಿಯಾಗಿ ತಿಳ್ಕೊಳ್ಳೋದಾದ್ರೆ, ಸರಿಯಾಗಿ ಹಿಡ್ಕೊಳ್ಳೋದಾದ್ರೆ, ಆ ರಹಸ್ಯವನ್ನ ತಿಳ್ಕೊಳ್ಳೋದಾದ್ರೆ ದೇವರು ಅವ್ರ ಮೂಲಕ ದೊಡ್ಡ ಕಾರ್ಯಗಳನ್ನ ಮಾಡುವರಾಗಿದ್ದಾರೆ. And through that short confession, he says that I'll give you the gates of Hades will not overcome you. So the power of Satan is destroyed. ಅಂದ್ರೆ ಯಾರು ಈ ನಂಬಿಕೆಯನ್ನ ಸರಿಯಾಗಿ ತಿಳ್ಕೊಳ್ತಾರೆ, ಸುವಾರ್ತೆನ ತಿಳ್ಕೊಳ್ತಾರೆ, ಅವ್ರಿಗೆ ದೇವ್ರು ಹೇಳೋದೇನು ಗೊತ್ತಾ, ಸೈತಾನನು ಮತ್ತೆ ಈ ಒಂದು ಪಾತಾಳದ ಶಕ್ತಿಗಳು ಯಾವುದು ಕೂಡ ನಿಮ್ಮನ್ನ ಜಯಿಸ್ಲಿಕ್ಕೆ ಆಗೋದಿಲ್ಲ ಎಂಬುದಾಗಿ. So it's very important, whatever background we came from, if we were following this religion or this type of Christianity, we have to really be concluded now that only Jesus Christ is the answer to be saved. ಅದಕ್ಕೆ ನಾವು ಯಾವ ಧರ್ಮದಿಂದ ಬಂದಿದ್ದೀವಿ, ಯಾವ ಜಾತಿಗಳಿಂದ ಬಂದಿದ್ದೀವಿ ಅನ್ನೋದನ್ನ ಬಿಟ್ಟು ಯೇಸು ಯಾರು, ಆತ ನಮ್ಮ ಜೀವನದಲ್ಲಿ ಏನಾಗಿದ್ದಾರೆ ಅನ್ನೋದನ್ನ ಸರಿಯಾಗಿ ನಾವು ಹಿಡ್ಕೊಂಡ್ರೆ ಜಯಶಾಲಿಗಳಾಗಿರ್ತೀವಿ. Because there is a frame of our old nature, maybe old teachings that someone taught to us. Satan uses that, so we have to break free from the old. ನಮ್ಮಲ್ಲಿ ಅನೇಕ ವಿಧವಾದಂತಹ ತಪ್ಪಾದ ಬೋಧನೆಗಳಿವೆ, ತಪ್ಪಾದ ವಿಷಯಗಳನ್ನ ನಾವು ಹಿಡ್ಕೊಂಡಿರ್ಬೋದು. ಅನೇಕರು ನಮ್ಮ ಪೂರ್ವಿಕರು ಅನೇಕ ವಿಧವಾದ ಕಥೆಗಳನ್ನ ಹೇಳಿದ್ದಾರೆ. ಅದೇ ಸತ್ಯ ಅಂತ ನಂಬ್ಕೊಂಡು ಬಂದಿದ್ದೀವಿ. ಅದನ್ನೆಲ್ಲ ನಾವು ಸ್ವಾರ್ಥದಿಂದ ಮುರಿಬೇಕು. And we have to really pray to have the conclusion. Acts 4:12, there is no one else, no other name that we can be saved. ಸೊ ಕೊನೆಯದಾಗಿ ನಾವು ಮುಗಿಸಕ್ ಮುಂಚೆ ಅಪೊಸ್ತಲಗಳಲ್ಲಿ 4:12 ಹೇಳುವ ಹಾಗೆ, ಆಕಾಶದ ಕೆಳಗೆ ಮನುಷ್ಯರೊಳಗೆ ಬೇರೆ ಯಾವ ಹೆಸರು ಇಲ್ಲ ನಮ್ಮನ್ನ ರಕ್ಷಿಸೋದಕ್ಕೆ, ಆ ಹೆಸರು ಮಾತ್ರನೇ ರಕ್ಷಿಸುತ್ತೆ. Our time is ending, so Pastor will pray for us and we will conclude. ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನ ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯ ದೇವರೇ, ಈ ವಾಕ್ಯವು ನಮ್ಮ ಹೃದಯಗಳಲ್ಲಿ ಮುದ್ರೆ ಆಗಲಿ, ಕೇಳಿರುವಂತ ಎಲ್ಲರಿಗೂ ಆಶೀರ್ವಾದವಾಗಿರ್ಲಿ. ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇವೆ ತಂದೆ. ಆಮೆನ್.